ಹಾಯ್ ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. SSC GD ಪರೀಕ್ಷೆಯ ಒಂದು 2026ರಲ್ಲಿ ಆಗಿರ್ತಕ್ಕಂತಹ ಒಂದು ಮ್ಯಾಥ್ಸ್ ಪೇಪರ್ ಅನಾಲಿಸಿಸನ್ನು ನಾವು ಮಾಡ್ಕೊಳ್ತಾ ಹೋಗೋಣ. ಮ್ಯಾಥ್ಸ್ ಕ್ವಶನ್ಸನ್ನು ಇವತ್ತು ತೆಗೆದುಕೊಂಡು ಬಂದಿದ್ದೇನೆ. ಯಾಕೆ ಅಂತ ಅಂದರೆ ನಾವು ಪ್ರತಿದಿನ GK ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೇವೆ. ಆದರೆ ಇವತ್ತು ಭಾನುವಾರ ಇರೋ ಕಾರಣದಿಂದಾಗಿ ಯಾವುದೇ ಆದಂತಹ ಒಂದು ಮುಂದೆ ಇವತ್ತು ಶಿಫ್ಟ್ ಇಲ್ಲ ಮತ್ತು ಏನೂ ಇಲ್ಲ, ಮತ್ತು ಎಲ್ಲ ಶಿಫ್ಟ್ GKಗಳನ್ನು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಕಾರಣದಿಂದಾಗಿ ಈಗ ಇವತ್ತು ಮ್ಯಾಥ್ಸ್ ಪೇಪರ್ ನಾವು ಡಿಸ್ಕಸ್ ಒಂದು ಕೂಡ ಮಾಡಿಲ್ಲ. ಇವತ್ತು ಒಂದು 10ರಿಂದ 15 ಕ್ವಶನ್ಸ್ ಬಂದಿದ್ದಾವೆ. ಅಂದರೆ ವಿದ್ಯಾರ್ಥಿಗಳು ಹೇಳಿರ್ತಕ್ಕಂಥ ಕ್ವಶನ್ಸ್ ಇವು ಡೈರೆಕ್ಟಾಗಿ ಅವರಿಂದ ಬಂದಿರತಕ್ಕಂಥ ಕ್ವಶನ್ಸು. ಅದರ ಮೇಲೆ ನಾವು ಪ್ರಿಪೇರನ್ನು ಮಾಡಿ ಇವತ್ತು ತರಗತಿಯನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಸಂಪೂರ್ಣವಾಗಿ ನೋಡ್ತಾ ಹೋಗಿ ತುಂಬ ಜನ ಕೇಳ್ತಾ ಇದ್ರಿ ಮ್ಯಾಥ್ಸ್ ಕ್ವಶನ್ ತೊಗೊಂಬನ್ನಿ ಅಂತ. ಅದಕ್ಕಾಗಿ ವಿಡಿಯೋನ ಮಾಡಿದ್ದೇನೆ. ಒಂದ್ಸರಿ ಇವತ್ತಿನ ಮ್ಯಾಥ್ಸ್ ಕ್ವಶನ್ಸನ್ನು ನೋಡಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಮ್ಯಾಥ್ಸ್ ಕಂಟಿನ್ಯೂ ಮಾಡೋಣಂತೆ. ಇಲ್ಲ ಅಂತ ಅಂದರೆ ನಾವು ಇಲ್ಲೇ ಮ್ಯಾಥ್ಸ್ ಬಿಟ್ಟು ನಾವು ನಾರ್ಮಲಾಗಿ GK ಏನು ಕೊಡ್ತೇವೆ, GK ಕೊಡೋಣ. ಓಕೆನಾ? ತುಂಬ ಜನ ಕೇಳ್ತಾ ಇದ್ರಿ. ಅವರ ಒಂದು ಕೇಳಿದ್ದಕ್ಕಾಗಿ ನಾನು ಇವತ್ತು ಮ್ಯಾಥ್ಸ್ ಕ್ವಶನ್ಸನ್ನು ತೆಗೆದುಕೊಂಡು ಬಂದಿದ್ದೇನೆ. ಈಗ ಒಂದೊಂದಾಗಿ ಟೋಟಲಾಗಿ ಅರೌಂಡ್ 10 to 15 ಕ್ವಶನ್ಸ್ ಇದ್ದಾವೆ ಮ್ಯಾಥ್ಸ್ದು. ನೋಡೋಣ. ಓಕೆನಾ? ಈಗ ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ದ LCM ಆಫ್ ದ ಟೂ ನಂಬರ್ಸ್ ಈಸ್ 480 ಆ್ಯಂಡ್ ದ HCF ಈಸ್ 16 ಅಂತ ಕೊಟ್ಟಿದ್ದಾರೆ. ಇಫ್ ಒನ್ ನಂಬರ್ ಈಸ್ 48 ದೆನ್ ಫೈಂಡ್ ದ ಅದರ್ ನಂಬರ್ ಅಂತ. ತುಂಬ ಪ್ರಶ್ನೆಗಳಲ್ಲಿ, ತುಂಬ ಎಕ್ಸಾಮ್ಸ್ಗಳಲ್ಲಿ ಇದೇ ರೀತಿ ಕೇಳ್ತಾರೆ. ನಿಮಗೆ SSC GDಯಲ್ಲಿ ಪಕ್ಕಾ ಪ್ರಶ್ನೆ ಇದು, ಈ ರೀತಿಯಾಗಿ ಕೇಳ್ತಕ್ಕಂಥದ್ದು. ಅದಕ್ಕಾಗಿ ನಾವೇನು ಮಾಡಬೇಕು, ಇವಾಗ ಮೇಯ್ನಾಗಿ ಯಾವ ರೀತಿ ಬಿಡಿಸ್ಬೇಕು ಅಂತ ನೋಡ್ಕೋಬೇಕು. ನೋಡಿ, 2 ಪ್ರಶ್ನೆಗಳ ಲಾಸ ಏನಿದೆ ಅದು LCM ಏನಿದೆ ಅದು 480 ಇದೆ. ನೋಡಿ, LCM ಅಂತ ಬರ್ಕೊಂಬಿಡೋಣ. LCM ಈಸ್ ಈಕ್ವಲ್ ಟು 480 ಇದೆ. ಅದೇ ರೀತಿಯಲ್ಲಿ ಮಾಸಾಯ ಅಂತಕ್ಕಂಥದ್ದು HCF ಎಂಬತಕ್ಕಂಥದ್ದು 16 ಇದೆ. HCF ಎಷ್ಟಿದೆ? 16 ಇದೆ. ಈಸಿಯಾಗಿ ಬಿಡಿಸೋದು ಕೂಡ ಹೇಳ್ಕೊಡ್ತೇನೆ. ನೆಕ್ಸ್ಟ್ ಇಲ್ಲಿ ಒಂದು ಸಂಖ್ಯೆ 48 ಆಗಿದೆ. ಟೋಟಲಾಗಿ 2 ಸಂಖ್ಯೆ ಅಂತ ಕೊಟ್ಟಿದ್ದಾರೆ, 2 ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. ಒಂದು ಸಂಖ್ಯೆ 48 ಆಗಿದೆ. ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇನ್ನೊಂದು ಸಂಖ್ಯೆ ಯಾವುದು ಅಂತ ನೋಡಿ. ಇಷ್ಟೇ ಕೇಳಿರೋದು, ತುಂಬ ಈಸಿ ಇದು. ಬಟ್ ಏನಂತ ಅಂದರೆ ಯಾರು ಕೂಡ ಮಾಡಿರಲ್ವಲ್ಲ ಅವರಿಗೆ ಗೊತ್ತಾಗೋದಿಲ್ಲ. ನೋಡಿ, 120, 160, 180, 150 2 ಟೈಪ್ಸಲ್ಲಿ ನಾವು ಇದನ್ನು ಮಾಡ್ಬೋದು. ಯಾವ ರೀತಿ ಅಂತ ಅಂದರೆ 120 ಮತ್ತು 48 ಇವೆರಡರದ ಒಂದು LCM ಅನ್ನು ಕಂಡುಹಿಡಿದ್ರೆ ನಮಗೆ LCM ಎಷ್ಟು ಬರಬೇಕು? LCM 480 ಬಂತಂತ ಅಂದರೆ ಆಪ್ಷನ್ ರೇಟ್ ಆಗುತ್ತೆ. ಇಲ್ಲ, ಈ ರೀತಿಯೂ ಕೂಡ ಬೇಸ್ಡ್ ಆನ್ ಆಪ್ಷನ್ಸ್ ಕೂಡ ಮಾಡ್ಬೋದು. ಇನ್ನೊಂದು ಈಸಿ ಮೆಥಡ್ ಹೇಳ್ತೇನೆ ನೋಡಿ. ಏನಪ್ಪ ಈಸಿ ಮೆಥಡ್ ಅಂತ ಅಂದರೆ ಒಂದು ಸಣ್ಣ ಫಾರ್ಮುಲಾ. ಏನು ಫಾರ್ಮುಲಾ? LCM ಇಂಟು HCF ಪ್ರಾಡಕ್ಟ್ ಆಫ್ LCM ಇಂಟು HCF ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಗಿವನ್ ನಂಬರ್ಸ್. ಓಕೆನಾ? ಏನಿದು? LCM ಕೊಟ್ಟಿರ್ತಾರೆ, HCF ಕೊಟ್ಟಿರ್ತಾರೆ, ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಕೂಡ ಕೊಟ್ಟಿರ್ತಾರೆ. ಇದು ಈಕ್ವಲ್ ಆಗಿರುತ್ತೆ ಅಂತ. ನೋಡಿ, ನಮಗೆ ಈಗೇನು ಗೊತ್ತಿದೆ? LCM ಗೊತ್ತಿದೆ 480. ಅದೇ ರೀತಿ ಇನ್ನೊಂದು ಯಾವುದಿದೆ ಅಂತ ಅಂದರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮಾಸ ಇದು HCF ಇದೆ. ಇಂಟು HCF ಎಷ್ಟಿದೆ? 16 ಇದೆ. ಹಾಗಾದರೆ ಈಸ್ ಈಕ್ವಲ್ ಟು ಒಂದು ಸಂಖ್ಯೆ 48 ಆಗಿದೆ. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದರೆ 48 ಆಗಿದೆ. ಇಂಟು ಇನ್ನೊಂದು ಸಂಖ್ಯೆ X ಅಂತ ನಾವು ಮಾಡ್ಕೊಂಬಿಡೋಣ. ಈಗ ನೋಡಿ, ತುಂಬ ಈಸಿ ಇದು. 16 1 16, 3 48. ನೆಕ್ಸ್ಟು 3 1 3 6 18 ಪ್ಲಸ್ 0 160 ಇದಕ್ಕೆ ಸರಿದ ಉತ್ತರ. ಯಾರಿಗೆ ಬಂದಿತ್ತು ಕಾಮೆಂಟ್ ಮಾಡಿ ನೋಡೋಣ. ಯಾರ್ಯಾರಿಗೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದಿತ್ತು ಅಂತ. ಆಪ್ಷನ್ B ಸರಿಯಾದ ಉತ್ತರ ಆಗ್ತದೆ. ಓಕೆನಾ? ಅರ್ಥ ಆಯ್ತಾ? ನೋಡಿ, ಅದೇ ರೀತಿ ಮುಂದಿನ ಪ್ರಶ್ನೆ ಮಾಡಿ. ಈಸಿ ಇದೆ. ದ ಆವರೇಜ್ ವೆಯ್ಟ್ ಆಫ್ ದ 10 ಸ್ಟೂಡೆಂಟ್ಸ್ ಈಸ್ 45 kg. ಇಫ್ ಎ ನ್ಯೂ ಸ್ಟೂಡೆಂಟ್ ಜಾಯಿನ್ಸ್ ದ ಆವರೇಜ್ ಬಿಕಮ್ಸ್ 46 kg ಅಂತ. ಫೈಂಡ್ ದ ವೆಯ್ಟ್ ಆಫ್ ದ ನ್ಯೂ ಸ್ಟೂಡೆಂಟ್ ಅಂತ. ತುಂಬ ಈಸಿ ಇದು, ಮಾಡಿರಿ ನೋಡೋಣ. ಯಾರ್ಯಾರು ಮಾಡ್ತೀರಾ? ಆಪ್ಷನ್ಸ್ ಕೊಟ್ಟಿದ್ದೇನೆ. ಒಂದು ಅರೌಂಡ್ 1 ನಿಮಿಷ ಟೈಮ್ ತೊಗೊಳ್ಬೇಕಾದ್ರೆ ಮಾಡಿ ನೋಡೋಣ. 46 kg ಇದೆ, 50 kg ಇದೆ, 56 kg ಇದೆ ಮತ್ತು 60 kg ಇದೆ. ನೋಡಿ, ಮಾಡೋಣ. ಓಕೆನಾ? ತುಂಬ ಈಸಿ ಪ್ರಶ್ನೆ. ಈಗ ನೋಡೋಣ ಯಾರ್ಯಾರು ಆನ್ಸರ್ ಮಾಡಿದ್ದೀರಾ ನೋಡೋಣ. ಇವಾಗ ದ ಆವರೇಜ್ ವೆಯ್ಟ್ ಆಫ್ ದ 10 ಸ್ಟೂಡೆಂಟ್ಸ್ ಅಂತ ಅಂದರೆ 10 ಎಷ್ಟಿದೆ? 45 ಇದೆ. ಇಂಟು 45 ಎಷ್ಟಿದು? ಟೋಟಲಾಗಿ 450 kg ಇದ್ದಾರೆ. 450 kg. ಓಕೆನಾ? ಇಫ್ ನ್ಯೂ ಸ್ಟೂಡೆಂಟ್ ಜಾಯಿನ್ಸ್, ನ್ಯೂ ಸ್ಟೂಡೆಂಟ್ ಅಂತ ಅಂದರೆ 10ರಲ್ಲಿ ಇನ್ನೊಬ್ಬ ಜಾಯಿನ್ ಆಗ್ತಾನೆ, 11. ಆವರೇಜ್ ಎಷ್ಟಾಗುತ್ತೆ? 46, 446 ಆಗುತ್ತೆ. ನೆಕ್ಸ್ಟು ಇಲ್ಲಿ 11 1 ಇದು 11 ಇಂಟು ಮಲ್ಟಿಪ್ಲೈ ಮಾಡಬೇಕು. 11 6 66, 66ಕ್ಕೆ 6 10 6, 11 4 44, 44 6 50, 506 ಆಗುತ್ತೆ. ಇದು ಟೋಟಲ್ ಆಗಿ ಇರ್ತಕ್ಕಂಥ ಒಂದು ಇದು ಅಂದರೆ ಟೋಟಲ್ ಆಗಿ ಎಷ್ಟು kg ಇದೆ. ಹಾಗಾದರೆ ನ್ಯೂ ಪರ್ಸನ್ಸ್ದು ಸ್ಟೂಡೆಂಟ್ ಅಂದರೆ ಹೊಸ ವಿದ್ಯಾರ್ಥಿ ಏನು ಜಾಯ್ನ್ ಆಗ್ತಾನಲ್ಲ ಅವನ ವೆಯ್ಟ್ ಎಷ್ಟು ಅಂತ ಕೇಳಿದ್ದಾರೆ, ತೂಕ ಎಷ್ಟು ಅಂತ.
ನೋಡಿ 506ರಲ್ಲಿ ಏನು 450ನ ಕಳೆದುಬಿಟ್ರೆ ಎಷ್ಟು ಬರುತ್ತೋ ಅದೇ ಆನ್ಸರು. ಓಕೆನಾ, 506ರಲ್ಲಿ 450 ಹೋದರೆ ಎಷ್ಟು ಬಂತು? 56 ಬಂತು. 56 ಇದಕ್ಕೆ ಸರಿಯಾದ ಉತ್ತರ. ಓಕೆನಾ, ಅರ್ಥ ಆಯ್ತಾ? ಈಸಿಯಾಗಿ ಅರ್ಥ ಆಯ್ತಾ? ಮುಂದೆ ಹೋಗೋಣ. ಓಕೆ, ಮುಂದೆ ಹೋಗೋಣ. ನೋಡಿ, x is to y is equal to 4.5 ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ 3x ಪ್ಲಸ್ 2y is to 3x ಮೈನಸ್ y ಅಂತ. ತುಂಬ ಈಸಿ, ಇದು ಈಸಿಯಾಗಿ ಮಾಡ್ಕೋಬೋದು. ಎಕ್ಸ್ ಇರೋ ಕಡೆ 4 ಹಾಕಬೇಕು, y ಇರೋ ಕಡೆ 5 ಹಾಕಬೇಕು. ನೋಡಿ, ಇಲ್ಲಿ 3x ಪ್ಲಸ್ 2y ಡೈರೆಕ್ಟಾಗಿ ಮಾಡೋಣ. 3x 3 ಇಂಟು 4, 3 ಇಂಟು 4 ಎಷ್ಟು? 12 ಪ್ಲಸ್ ನೆಕ್ಸ್ಟ್ 2 ಇಂಟು y, 2 ಇಂಟು 5 ಎಷ್ಟು? 2 ಇಲ್ಲಿ 10. ಹೀಗೆ ಎಕ್ಸಾಮಲ್ಲಿ ಹಿಂಗೆ ಮಾಡಿದರೆ ಮಾತ್ರ ನೀವು ಏನು 20 ಕ್ವಶನ್ಸ್ ಇರ್ತವೆ ಅದನ್ನು ಬೇಗ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತ ಅಂದರೆ ಟೈಮ್ ಆಗಿಬಿಡುತ್ತೆ. ನೆಕ್ಸ್ಟ್ ಇದಾಯ್ತಾ? ನೆಕ್ಸ್ಟ್ ಇನ್ನೊಂದು ಇಷ್ಟು ಮಾಡೋಣ. 3 ಇಂಟು ಎಕ್ಸ್, 3 4 ಅಂದರೆ 3 4 12. ನೆಕ್ಸ್ಟು ಮೈನಸ್ ಇದೆ ಇಲ್ಲಿ. ನೆಕ್ಸ್ಟು ಇಲ್ಲಿ y ಅಂತ ಕೊಟ್ಟಿದ್ದಾರೆ. y ಎಷ್ಟು? 5. 12 10 ಎಷ್ಟು? 22 ಬಂತು ಇಲ್ಲಿ. ನೆಕ್ಸ್ಟು ಇಲ್ಲಿ 12ರಲ್ಲಿ 5 ಹೋದರೆ ಎಷ್ಟು? 12ರಲ್ಲಿ 5 ಹೋದರೆ ಎಷ್ಟು? ನೋಡಿ, 12ರಲ್ಲಿ 5 ಹೋದರೆ ಎಷ್ಟು ಬರುತ್ತೆ? 7 ಬರುತ್ತೆ. 22 ಇಷ್ಟು 7 ಅಂತ. ನೋಡಿ, ಯಾವುದು ಆಪ್ಷನ್ ಇದೆ? ಆಪ್ಷನ್ ಎ. ಈಸಿ ಪ್ರಶ್ನೆ, ಅರ್ಥ ಆಯ್ತಾ? ಬನ್ನಿ ಮುಂದಿನ ಪ್ರಶ್ನೆ. ಎ ಸ್ಟೂಡೆಂಟ್ ಹ್ಯಾಸ್ ಟು ಗೆಟ್ 33% ಮಾರ್ಕ್ಸ್ ಟು ಪಾಸ್. ಹಿ ಗೆಟ್ಸ್ 125 ಮಾರ್ಕ್ಸ್ ಆ್ಯಂಡ್ ಫೇಲ್ಸ್ ಬೈ 40 ಮಾರ್ಕ್ಸ್. ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆರ್ ಅಂತ. ತುಂಬ ಈಸಿ, ಇದು ಕೂಡ ಯಾರ್ಯಾರು ಮಾಡ್ತೀರಾ ನೋಡೋಣ. ಒಬ್ಬ ವಿದ್ಯಾರ್ಥಿ ಉತ್ತೀರ್ಣನಾಗಲು 33% ಅಂಕಗಳನ್ನು ಪಡ್ಕೋಬೇಕು. 33% ಪಡ್ಕೋಬೇಕು. ಅವನು ಏನು ಮಾಡ್ತಾನೆ ಅಂತ ಅಂದರೆ ಅವನು 125 ಅಂಕಗಳನ್ನು ಪಡ್ಕೋತಾನೆ. 125 ಅಂಕಗಳನ್ನು ಪಡ್ಕೋತಾನೆ ಮತ್ತು 40 ಅಂಕಗಳಿಂದ ಸೋಲ್ತಾನೆ, ಅಥವಾ ಅಂದರೆ 40 ಅಂಕಗಳಿಂದ ಫೇಲ್ ಆಗ್ತಾನೆ. ಹಾಗಾದರೆ 33% ಆಗಬೇಕು ಅಂತಂದರೆ ನಮಗೇನಾಗಬೇಕು? ಈ 40 ಅಂಕನೂ ಕೂಡ ಕೂಡಬೇಕು. 40 ಅಂಕನೂ ಕೂಡ ಕೂಡಿದರೆ 33% ಆಗುತ್ತೆ. ಹಾಗಾದರೆ ಎಷ್ಟಿದು? 125 ಪ್ಲಸ್ 40 165. 165 ಆಯಿತಾ? 165 ಆಯಿತು. ಇದು 33%ಗೆ ಸಮ. ಇಲ್ಲೇನು ಕೇಳಿದರೆ ಗರಿಷ್ಠ ಅಂಕಗಳು 100% ಮಾರ್ಕ್ಸ್ ಎಷ್ಟು ಅಂತ. 33ಕ್ಕೆ 165 ಆದರೆ ಇಂಟು 100ಕ್ಕೆ ಎಷ್ಟು ಅಂತ. ನೋಡಿ, 33 ಒಂದಲೇ 33 ಐದಲೇ 5 ಇಂಟು 100 500 ಅಂತ. ಓಕೆ, ಯಾವುದು ಆಪ್ಷನು? ಆಪ್ಷನ್ ಬಿ. ಅರ್ಥ ಆಯ್ತಾ? ನೋಡಿ, ಇಷ್ಟೇ ಮ್ಯಾಥ್ಸ್. ಏನು ಟಫ್ ಇರೋದಿಲ್ಲ SSC GDಗೆ. ಓಕೆನಾ? ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಬೈ ಸೆಲ್ಲಿಂಗ್ ಎನ್ ಆರ್ಟಿಕಲ್ ಅಟ್ 720 ಎ ಶಾಪ್ ಕೀಪರ್ ಲಾಸಸ್ 10% ಅಂತ. ಅಟ್ ವಾಟ್ ಪ್ರೈಸ್ ಶುಡ್ ಹಿ ಸೆಲ್ ಟು ಗೇನ್ 5% ಅಂತ. ತುಂಬ ಈಸಿ. 90% ಅಂದರೆ ಇಲ್ಲಿ ಒಂದು ಮುಖ ಬೆಲೆ ಎಷ್ಟಿದೆ ಅಂತ ಅಂದರೆ 100% ಇದೆ ಅಂತ ಅಂದ್ಕೊಳ್ಳಿ. ಒಂದು ವಸ್ತು ಇದೆ, ಬೆಲೆ 100% ಇದೆ ಅಂದ್ಕೊಳ್ಳಿ. ಅವನೇನು ಮಾಡ್ತಾನೆ? 10% ಲಾಸಿಗೆ ಮಾರ್ತಾನೆ. ನೋಡಿ, ಎಷ್ಟು ಪರ್ಸೆಂಟ್ ಲಾಸಿಗೆ ಮಾರ್ತಾನೆ? 10% ಲಾಸಿಗೆ ಮಾರ್ತಾನೆ. ಕರೆಕ್ಟಾಗಿ ಇನ್ನೊಂದ್ಸಲಿ ಬರ್ಕೊಳ್ಳೋಣ. 720 ಇದೆ, 10% ಲಾಸಿಗೆ ಮಾರ್ತಾನೆ. 100 ಇದ್ದಿದ್ದು 10% ಲಾಸ್ ಅಂತ ಅಂದರೆ ಎಷ್ಟು? 90%ಗೆ ಮಾರ್ತಾನೆ. ಹಾಗಾದರೆ ಅವನು 5% ಗೇನ್ ಮಾಡಲು, ಅಂದರೆ 5% ಲಾಭ ಪಡೆಯಲು ಅವನು ಅದನ್ನು ಎಷ್ಟು ರೂಪಾಯಿಗೆ ಮಾರಬೇಕು ಅಂತ. ಇಲ್ಲಿ 90%ಗೆ ಎಷ್ಟಂತ ಅಂದರೆ 720 90%ಗೆ ಮಾರಿದ್ದಾನೆ ಅಂತ. 5% ಲಾಭ ಅಂತ ಅಂದರೆ ಎಷ್ಟು? 100ಕ್ಕೆ ಪ್ಲಸ್ 5 105%. 105%ಗೆ ಎಷ್ಟಕ್ಕೆ ಮಾರಬೇಕು ಅವನು ಅಂತ. ಇಲ್ಲಿ ನೋಡಿ, 9 1 9 8 72 8 5 40 8 1 8 840 ರೂಪಾಯಿಗೆ ಮಾರಿದರೆ ಅವನಿಗೆ 5% ಲಾಭ ಆಗ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆದರೆ ಅರ್ಥ ಆಯಿತು ಅಂತ ಹೇಳಬೇಕು ನೀವು. ಓಕೆನಾ? ಬನ್ನಿ ನೆಕ್ಸ್ಟ್ ಕ್ವಶನು. ಫೈಂಡ್ ದ ಸಿಂಗಲ್ ಡಿಸ್ಕೌಂಟ್ ಈಕ್ವಲೆಂಟ್ ಟು ಸಕ್ಸೆಸಿವ್ ಡಿಸ್ಕೌಂಟ್ ಆಫ್ 20% ಆ್ಯಂಡ್ 10%. ನೋಡಿ, ಇದಕ್ಕೆ ಒಂದು ಫಾರ್ಮುಲಾ ಇದೆ. 20% ಮತ್ತು 10% ಸತತ ರಿಯಾಯಿತಿಗಳಿಗೆ ಸಮಾನವಾದ ಏಕೈಕ ರಿಯಾಯಿತಿಯನ್ನು ಕಂಡುಹಿಡಿಯಿರಿ ಅಂತ ಫಾರ್ಮುಲಾ ಇದೆ. ಇದಕ್ಕೆ ಎಕ್ಸ್ ಪ್ಲಸ್ ವೈ ಪ್ಲಸ್ XY ಬೈ 100 ಇದು ಕಾಂಪೌಂಡ್ ಇಂಟ್ರೆಸ್ಟ್ಗೆ. ಓಕೆನಾ? ಅದೇ ನಿಮಗೆ ಪರ್ಸೆಂಟೇಜಿಗೆ ಬೇಕು ಅಂತಂದರೆ ನೋಡಿ ಏನು ಬರುತ್ತೆ ಪರ್ಸೆಂಟೇಜಿಗೆ. ಇಲ್ಲಿ ಏನು ಬರುತ್ತೆ ಪರ್ಸೆಂಟೇಜಿಗೆ ಅಂತಂದರೆ ಮೈನಸ್ ಬರುತ್ತೆ. ಇಷ್ಟೇ, ಏನೂ ಇರಲ್ಲ. ಇಲ್ಲಿ ಎಕ್ಸ್ ಎಷ್ಟು 20 ಅಂತ ಅಂದ್ಕೊಳ್ಳಿ, ಪ್ಲಸ್ ವೈ ಎಷ್ಟು 10 ಅಂತ ಅಂದ್ಕೊಳ್ಳಿ, ಮೈನಸ್ ಎಕ್ಸ್ ಇಂಟು ವೈ 20 ಇಂಟು 10 ಎಷ್ಟು 200 ಡಿವೈಡೆಡ್ ಬೈ 100. ಈ 2 0 ಕ್ಯಾನ್ಸಲ್ ಆಯಿತು, ಮೈನಸ್ 2 ಉಳಿತು. 20 ಪ್ಲಸ್ 10 30 ಆಯಿತು. 30 ಮೈನಸ್ 2 ಎಷ್ಟಾಯಿತು ಅಂತ 28% ಆಯಿತು. ಇದೇ ಉತ್ತರ. ಇಷ್ಟು ಈಸಿ. ಬಟ್ ಫಾರ್ಮುಲಾ ನೆನ್ಪಿಡ್ಬೇಕು. ಯಾವುದು ಫಾರ್ಮುಲಾ? ಎಕ್ಸ್ ಪ್ಲಸ್ ವೈ ಮೈನಸ್ XY ಡಿವೈಡೆಡ್ ಬೈ 100 ಅಂತ. ಈ ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಇಂಥ ಪ್ರಶ್ನೆಗಳಿಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆ. ಇನ್ ಹೌ ಮೆನಿ ಇಯರ್ಸ್ ವಿಲ್ ದ ಸಮ್ ಆಫ್ ಮನಿ ಡಬಲ್ ಇಟ್ ಸೆಲ್ಫ್ ಅಟ್ 5% ಆ್ಯನ್ಯುವಲ್ ಸಿಂಪಲ್ ಇಂಟ್ರೆಸ್ಟ್ ಅಂತ.
ವಾರ್ಷಿಕ 5% ಸರಳ ಬಡ್ಡಿಯಲ್ಲಿ ಹಣವು ಎಷ್ಟು ವರ್ಷಗಳಲ್ಲಿ ದುಪ್ಪಟ್ಟ ಅಥವಾ ಡಬಲ್ ಆಗುತ್ತೆ ಅಂತ ಕೇಳಿದ್ದಾರೆ. ತುಂಬ ಈಸಿ ಇದು. 1 ವರ್ಷಕ್ಕೆ 5% ತಗೊಳ್ತಿದ್ದಾರೆ ಅಂತ, ಅದು 100% ಎಷ್ಟು ದಿನಕ್ಕಾಗತ್ತೆ ಅಂತ, ಎಷ್ಟು ವರ್ಷಕ್ಕಾಗತ್ತೆ ಅಂತ. ತುಂಬ ಈಸಿ. 100% ಡಿವೈಡೆಡ್ ಬೈ 5 ಹಾಕಿಬಿಟ್ರೆ ಆನ್ಸರ್ ಬಂದ್ಬಿಡುತ್ತೆ. 5 1 5 2 10 0 20 ವರ್ಷಕ್ಕಾಗತ್ತೆ. 20 ಇಯರ್ಸ್. ಈಸಿ ಪ್ರಶ್ನೆ ಇದು. ಯಾರ್ಯಾರು ಮಾಡಿದ್ದೀರಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ನೋಡಿ, ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಇನ್ ಸಿಂಪಲ್ ಇಂಟ್ರೆಸ್ಟ್ ಆನ್ 5,000 ಫಾರ್ 2 years ಅಟ್ 10% ಪರ್ ಆ್ಯನಮ್ ಅಂತ. ಇದು ಒಂದು ಫಾರ್ಮುಲಾ ಬರುತ್ತೆ. 5,000 ರೂಪಾಯಿ ಅಸಲಿನ ಒಂದು ಮೇಲೆ ವರ್ಷಕ್ಕೆ 10% ದರದಲ್ಲಿ 2 ವರ್ಷಗಳ ಅವಧಿಯ ಒಂದು ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸ ಎಷ್ಟು? ನೋಡಿ, ನೀವು ಫಾರ್ಮುಲಾ ಮಾಡ್ಕೊಂಡು ಅಂದರೆ ನಾರ್ಮಲ್ ಆಗಿ ನೀವು ಬೇಸಿಕ್ಕಾಗಿ ಹೋದ್ರಿ ಅಂತಂದರೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತಂದರೆ ಒಂದು ಅರೌಂಡ್ 2 to 3 minutes ಇದು ಬೇಕು, ಕರೆಕ್ಟಾಗಿ ಸ್ಪೀಡ್ ಇತ್ತು ಅಂತಂದರೆ. ಇದನ್ನು ಬರೀ 30 seconds ನಾವು ಹೇಗೆ ಮಾಡಬೇಕು? ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನು? ಕಾಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years. 3 ವರ್ಷಕ್ಕೆ ಡಿಫ್ರೆಂಟ್ ಇದೆ, 2 ವರ್ಷಕ್ಕೆ ಡಿಫ್ರೆಂಟ್ ಇದೆ. ಕಾಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಇಲ್ಲಿ? P ಇಂಟು R/100 ಇಷ್ಟೇ. P ಅಂತ ಅಂದರೆ ಏನಿಲ್ಲಿ? ಪ್ರಿನ್ಸಿಪಲ್ 5,000. R ಅಂತ ಅಂದರೆ ರೇಟು. ಮತ್ತು ವರ್ಷಗಳ ಅವಧಿ ಅಂತ ಅಂದರೆ ಇಲ್ಲಿ ಇರೋದು ನೋಡಿ 2 ವರ್ಷ ಅಂತ. ಓಕೆನಾ? ಇಷ್ಟೇ. P ಎಷ್ಟು? 5,000. R 10% ಡಿವೈಡೆಡ್ ಬೈ 100. ಈ 0 ಕ್ಯಾನ್ಸಲ್ ಆಯಿತು. ಇಲ್ಲಿ ಸ್ಕ್ವೇರ್ ಇದೆ. ಸ್ಕ್ವೇರ್ ಇತ್ತು ಅಂತಂದರೆ ಇದು 10 ಸ್ಕ್ವೇರ್ ಆಗುತ್ತೆ. ಇಲ್ಲೊಂದು 2 0 ಆಗುತ್ತೆ, ಇಲ್ಲೊಂದು 2 0 ಕ್ಯಾನ್ಸಲ್ ಆಗುತ್ತೆ. 50 ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ನಾನು ಸ್ಪೀಡ್ ಮಾಡಿದೆ ಅಂತ ಅನಿಸುತ್ತೆ. ಇನ್ನೊಂದು ಸರಿ ನೋಡೋಣ. 5,000 ಈಸ್ ಈಕ್ವಲ್ ಟು P ಅಂತ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ CI ಮೈನಸ್ SI ಈಸ್ ಈಕ್ವಲ್ ಟು 5,000 ಇಂಟು ನೆಕ್ಸ್ಟ್ ಇಲ್ಲಿ R ಅಂತ ಅಂದರೆ 10% ಡಿವೈಡೆಡ್ ಬೈ 100. ಓಕೆನಾ? ಇಲ್ಲಿ ಸ್ಕ್ವೇರ್ ಇದೆ. ಓಕೆನಾ? ಮೊದಲು ಇಲ್ಲಿ ಕ್ಯಾನ್ಸಲ್ ಮಾಡಿಕೊಡಿ. ಈ 0 ಕ್ಯಾನ್ಸಲ್ ಆಯಿತು. 1/10 ಸ್ಕ್ವೇರ್ ಆಗುತ್ತೆ. 10 ಸ್ಕ್ವೇರ್ ಆಗುತ್ತೆ ಇವಾಗ. ಆಯಿತಾ? 10 ಸ್ಕ್ವೇರ್ ಆದಾಗ ಏನಾಗುತ್ತೆ? 10 ಸ್ಕ್ವೇರ್ ಈಸ್ ಈಕ್ವಲ್ ಟು 100. ಆಯಿತಾ? 5,000 ಇಂಟು 1/100 100 ಆಗುತ್ತಾ? ಈ 2 0 ಮತ್ತು ಈ 2 0 ಕ್ಯಾನ್ಸಲ್ ಆಗುತ್ತಾ? ಗೊತ್ತಾ ನಿಮಗೆ? ಓಕೆ, ಗೊತ್ತಿದೆ ಅಂತೆ. 50 ಹಾಗಾದರೆ 50 ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮುಂದೆ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆ. ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 15 days. ನೋಡಿ, ಒಂದು ಕೆಲಸವನ್ನು ಒಬ್ಬ ವ್ಯಕ್ತಿ 15 ದಿನಗಳಲ್ಲಿ ಮಾಡ್ತಾನೆ, ಎ. ಓಕೆನಾ? ಅದೇ ಬಿ ಏನು ಮಾಡ್ತಾನೆ? 20 ದಿನಗಳಲ್ಲಿ ಮಾಡ್ತಾನೆ. ಅವರಿಬ್ಬರು ಸೇರಿ 4 ದಿನಗಳ ಕಾಲ ಕೆಲಸ ಮಾಡಿದರೆ ಉಳಿದಿರುವ ಕೆಲಸದ ಭಾಗ ಎಷ್ಟು ಅಂತ. ನೋಡಿ, ತುಂಬ ಈಸಿ. ಇವೆರಡಕ್ಕೂ ಕೂಡ LCM ತಗೋಬೇಕು. LCM ಎಷ್ಟಾಗುತ್ತೆ? 60 ಆಗುತ್ತೆ. ಓಕೆನಾ? 15 4 60, 23 60. ನೋಡಿ, ಇವರಿಬ್ಬರು ಕೂಡ ಎಷ್ಟು ದಿನ ಕೆಲಸ ಮಾಡ್ತಾರೆ? 4 ದಿನಗಳ ಕಾಲ ಕೆಲಸ ಮಾಡ್ತಾರೆ. ಎ 1 ದಿನದಲ್ಲಿ ಎಷ್ಟು ಭಾಗ ಕೆಲಸ ಮಾಡ್ತಾನೆ? 4 ಭಾಗ ಮಾಡ್ತಾನೆ. ಬಿ 1 ದಿನದಲ್ಲಿ 3 ಭಾಗ ಕೆಲಸ ಮಾಡ್ತಾನೆ. ಎ ಮತ್ತು ಬಿ ಇಬ್ಬರು ಕೂಡಿ ಅಂತ 4 + 3 7 ಭಾಗ ಕೆಲಸ ಮಾಡ್ತಾರೆ ಒಂದು ದಿನದಲ್ಲಿ. 7 ಭಾಗ. ಓಕೆನಾ? 7 ಭಾಗ ಕೆಲಸ ಮಾಡ್ತಾರೆ. 7 ಭಾಗ. ಇದನ್ನು ನೋಡ್ಕೊಳ್ಳಿ ಒಂದ್ಸಲಿ ಕರೆಕ್ಟಾಗಿ. 7 ಭಾಗ ಅಂತ ನೋಡ್ಕೊಳ್ಳಿ. ಈಗ ನೋಡಿ, ಎಷ್ಟು ದಿನ ಕೆಲಸ ಮಾಡ್ತಾರೆ? 4 ದಿನ ಕೆಲಸ ಮಾಡ್ತಾರೆ. 7 ಭಾಗ ಅಂತಂದರೆ ಇಲ್ಲಿ ಹೋಗ್ಬಿಡ್ತಲ್ವ ಇದು. ಓಕೆ, ಇನ್ನೊಂದು ಸಲ ಬರೀದ್ಬಿಡೋಣ. ಏನಿದೆ? 15. ಎ ಕ್ಯಾನ್ ಡೂ ಇನ್ 15 days, ಬಿ ಕ್ಯಾನ್ ಡೂ ಇನ್ 20 days. 60 ಇದು. ಇಲ್ಲಿ 15 4 23 60. 4 + 3 4 + 3 ಈಸ್ ಈಕ್ವಲ್ ಟು 7. ಎಷ್ಟು ದಿನ ಕೆಲಸ ಮಾಡ್ತಾರೆ? 4 ದಿನಗಳ ಕಾಲ ಕೆಲಸ ಮಾಡ್ತಾರೆ. 7 × 4 ಈಸ್ ಈಕ್ವಲ್ ಟು 28. 28 ಭಾಗ ಕೆಲಸ ಆಗಿದೆ. ಟೋಟಲ್ ಭಾಗ ಎಷ್ಟಿದೆ? 60 ಇದೆ. 60ರಲ್ಲಿ 28 ಹೋದರೆ ಎಷ್ಟು? 32. 60ರಲ್ಲಿ 28 ಹೋದರೆ 32. 32 ಡಿವೈಡೆಡ್ ಬೈ 60 ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ? 4 × 8 32, 4 1 4 5 8/15 ಸರಿಯಾದ ಉತ್ತರ. ಓಕೆನಾ? ಯಾರ್ಯಾರಿಗೆ ಅರ್ಥ ಆಗಿಲ್ಲ ಒಂದ್ಸಲಿ ಕಾಮೆಂಟ್ ಮಾಡಿ. ಓಕೆನಾ? ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು, ಇಲ್ಲಿ ಲೈವ್ ಚಾಟ್ ಮಾಡೋದಕ್ಕೆ ಆಗೋದಿಲ್ಲ. ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ. ಯಾಕೆ? ಅದಕ್ಕೆ ನಾನು ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ ಕ್ವಾಂಟ್ ಕ್ವಶನ್ಸು ಅಥವಾ ಗಣಿತ ಕ್ವಶನ್ಸ್ ಏನಿರ್ತವೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ನಾನೇನು ಮಾಡ್ತೇನೆ, ಮ್ಯಾಥ್ಸ್ ಕ್ವಶನ್ಸ್ನ ಜಾಸ್ತಿ ಮಾಡ್ಸೋಕ್ಕೆ ಹೋಗಲ್ಲ. ನನಗೆ GK ನಾಲೆಡ್ಜ್ ತುಂಬ ಇದೆ ಮತ್ತು ಮ್ಯಾಥ್ಸ್ ಮಾಡ್ತೇನೆ. ನಾನು ಕೂಡ ಔಟ್ ಆಫ್ ಔಟ್ ಮಾಡಿರ್ತಕ್ಕಂಥ ವ್ಯಕ್ತಿನೇ. ಮ್ಯಾಥ್ಸ್ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಔಟ್ ಆಫ್ ಔಟ್ ಮ್ಯಾಥ್ಸ್ಗಳನ್ನು ಮಾಡಿದ್ದೇನೆ. ಆದರೆ ನಿಮಗೆ ಅರ್ಥ ಆಗಬೇಕು. ಓಕೆನಾ? ಅದು ಇಂಪಾರ್ಟೆಂಟ್. ಇಲ್ಲಿ ನಾನು ಮಾಡೋದು ಇಂಪಾರ್ಟೆಂಟ್ ಇಲ್ಲ, ನಿಮಗೆ ಅರ್ಥ ಆಗೋದು ಇಂಪಾರ್ಟೆಂಟು. ನೀವು ಒಂದ್ಸಲಿ ಹೇಳಿ ನನಗೆ ಅರ್ಥ ಆಗ್ತಿದೆ ಅಂತ ಅಂದರೆ ನಾನು ಕಂಟಿನ್ಯೂಸ್ ಮಾಡ್ತೇನೆ ಮ್ಯಾಥ್ಸ್ ಕ್ವಶನ್ಸ್ನ. ಓಕೆನಾ? ಈಗ ನೋಡಿ, ಕೊನೆ ಪ್ರಶ್ನೆ. ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ಒಂದು ಎ ಮತ್ತು ಬಿ ಅಂತ ಪೈಪ್ ಇದ್ದಾವೆ.
ಕ್ರಮವಾಗಿ ಎ 20 ಮತ್ತು 30 ನಿಮಿಷದ ಬಿ 30 ನಿಮಿಷಗಳಲ್ಲಿ ಟ್ಯಾಂಕನ್ನು ತುಂಬಿಸಬಲ್ಲವು. ಎ ಏನು ಮಾಡುತ್ತೆ 20 ನಿಮಿಷದಲ್ಲಿ ಮಾಡುತ್ತೆ, ಬಿ ಏನು ಮಾಡುತ್ತೆ 30 ನಿಮಿಷದಲ್ಲಿ ತುಂಬಿಸುತ್ತೆ. ಹಾಗಾದರೆ ಎರಡೂ ಪೈಪ್ಗಳಿಗೂ ಒಟ್ಟಿಗೆ ತೆರೆದರೆ ಟ್ಯಾಂಕ್ ತುಂಬಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಆನ್ಸರನ್ನು ಕಮೆಂಟ್ ಬಾಕ್ಸ್ ಮೂಲಕ ಕೊಡಬೇಕು. ಯಾರು ಕೊಡ್ತೀರಾ ನೋಡೋಣ. ಓಕೆನಾ? ಅರ್ಥ ಆಯ್ತಾ? ಇವತ್ತಿನ ತರಗತಿ ಕೂಡ ಅರ್ಥ ಆಯ್ತಾ? ನಿಮಗೇನಾದರೂ GK ತರಗತಿಯ PDF ಬೇಕು ಅಂತ ಅಂದರೆ ಇಲ್ಲಿ ಉದ್ಯೋಗ ಜೀವನ್ 1 to 10 ಅಂತ ಒಂದು gmail.com ಅಂತ ಕೊಟ್ಟಿದ್ದೇನೆ ಇಮೇಲ್ ID. ಈ ಒಂದು ಇಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ GK ತರಗತಿಗಳ PDF ಸಿಗ್ತವೆ. ಓಕೆನಾ? ಇವತ್ತಿನ ತರಗತಿ ಅರ್ಥ ಆಯ್ತಾ? ನೋಡಿ, ಆನ್ಸರ್ ಎಲ್ಲದಕ್ಕೂ ಕೂಡ ಕರೆಕ್ಟಾಗಿ ಮಾಡಿಸಿದ್ದೇನೆ. ನಿನ್ನೆ ಒಂದು ಕ್ವಶನ್ ತಪ್ಪಾಗಿಬಿಟ್ಟಿತ್ತು, ಅದನ್ನು ನೋಡೋಣ. ಏನಪ್ಪ ಅಂತಂದ್ರೆ ಆವ್ರೇಜ್ ಕ್ವಶನ್ ಇದೆ. ಕೆಲವು ವಿದ್ಯಾರ್ಥಿಗಳು ಇದಕ್ಕೆ ಸರಿ ಮಾಡಿ ಕಾಮೆಂಟ್ ಬಾಕ್ಸ್ ಮೂಲಕ ಹೇಳಿದರು. ನಾನೇನು ಮಾಡಿಬಿಟ್ಟಿದೆ 40 ಹೇಳೋದು ಬಿಟ್ಟು 20 ಹೇಳಿಬಿಟ್ಟಿದೆ. 5 ನಂಬರ್ಸ್ ಆವ್ರೇಜ್ ಎಷ್ಟು 20 ಐತಾ? ಈಚ್ ನಂಬರ್ ಮಲ್ಟಿಪ್ಲೈಡ್ ಬೈ 2 ಅಂತೆ. ಈಚ್ ನಂಬರ್ ಮಲ್ಟಿಪ್ಲೈಡ್ ಬೈ 2 ಅಂತ ಅಂದರೆ ಆವ್ರೇಜ್ ಕೂಡ ಮಲ್ಟಿಪ್ಲೈ ಬೈ 2 ಆಗಬೇಕು. ಓಕೆನಾ? 40 ಆನ್ಸರ್ ಬರುತ್ತೆ. ನಾನೇನು ಮಾಡಿದ್ದೆ 20 ಅಂತ ಹೇಳಿಬಿಟ್ಟಿದೆ. ಮಿಸ್ಟೇಕ್ ಆಗಿತ್ತು, ಸಿಲ್ಲಿ ಮಿಸ್ಟೇಕ್ ಆಗಿತ್ತು. ಆಗುತ್ತೆ, ನಮ್ಮಿಂದನೂ ಕೂಡ ಮಿಸ್ಟೇಕ್ ಆಗುತ್ತೆ. ನಾವೇನು ರೋಬೋಟ್ ಅಲ್ಲ, ನಾವೇನು ಗೂಗಲ್ ಚಾಟ್ GPT ಅಲ್ಲ, ನಮ್ಮಿಂದನೂ ಕೂಡ ಮಿಸ್ಟೇಕ್ ಆಗ್ತದೆ. ಅದನ್ನು ನೀವು ಏನು ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಓಕೆನಾ? ಏನಾದರೂ ತಪ್ಪಿದರೆ ಹೇಳಿ. ಓಕೆನಾ? ಇವತ್ತಿನ ತರಗತಿ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೇನೆ. ಇವತ್ತಿನ ತರಗತಿನ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.